ನಮಸ್ಕಾರ ಎಲ್ರಿಗೂ. ಹಾಯ್, ಎಲ್ಲರೂ ಚೆನ್ನಾಗಿಲ್ಲ ಅಂತ ಬಯಸ್ತಾ ನನ್ನ ಮಿನಿ ಬ್ಲಾಗ್ಗೆ ಸ್ವಾಗತ. ಸೊ ಇದು ಗೆಟ್ ರೆಡಿ ವಿತ್ ಮೀ. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ, ಹೆಂಗೆ ಬರುತ್ತೋ ನಂಗೆ ಗೊತ್ತಿಲ್ಲ. ಚೆನ್ನಾಗಿಲ್ಲ ಅಂದರೆ ಬೇಜಾರು ಮಾಡ್ಕೊಬಿಡಿ. ಸೊ ಇದು ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಹೆಂಡತಿ ಸೀಮಂತಕ್ಕೆ ಹೊರಟಿದ್ವಿ. ಸೊ ಅವರು ನನ್ನ ಕಲಿಗೂ ಕೂಡ ಇನ್ ಪ್ರೀವಿಯಸ್ ಕಂಪ್ನಿಯಲ್ಲಿ. ಸೊ ಅವರು ಹೆಂಡತಿ ಸೀಮಂತಕ್ಕೆ ಹೊರಟಿದ್ವಿ. ಸೊ ನನಗೆ ರೆಡಿ ಆಗೋಕ್ಕೆ ಟೈಮ್ ಇರಲಿಲ್ಲ, ಪಾಪನ ರೆಡಿ ಮಾಡಿ ಹೋಗಬೇಕಿತ್ತಲ್ಲ, ನಂಗೆ ರೆಡಿ ಆಗೋಕ್ಕೆ ಟೈಮ್ ಇರಲಿಲ್ಲ. ಸೊ ಅದಕ್ಕೆಲ್ಲನೂ ಪೌಚ್ ಒಳಗೆ ಹಾಕ್ಕೊಂಬಿಟ್ಟು ಬ್ಯಾಗ್ ಎತ್ಕೊಂಡು ಹೊರಟ್ಬಿಟ್ಟೆ ನಾನು. ಸೊ ಕಾರಲ್ಲೇ ರೆಡಿ ಆಗೋಣ ಅಂತ ಹೇಳಿಬಿಟ್ಟು ಫಸ್ಟು ನಾನು ಅಪ್ಲೈ ಮಾಡ್ಕೋತಿರೋದು ಎಮೋಲಿನ್ ಅವರ ಮಾಯ್ಶ್ಚರೈಸರು. ಸೊ ಮಾಯ್ಶ್ಚರೈಸರ್ನ ಫುಲ್ಲು ಫೇಸ್ ಕಡೆ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಫುಲ್ಲು ಕ್ಲೀನಾಗಿ ಬ್ಲೆಂಡ್ ಮಾಡಬೇಕು. ಒಂದು ಚಿಕ್ಕ ಚಿಕ್ಕ ಪಾರ್ಟ್ನೂ ಕೂಡ ಬಿಡ್ತೇನೆ ಕ್ಲೀನಾಗಿ ಎಲ್ಲ ಕಡೆನೂ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಬೇಕು. ಆವಾಗ ನಾವು ನೆಕ್ಸ್ಟ್ ಹಾಕೋ ಕ್ರೀಮ್ಗಳು ಅದಕ್ಕೆ ಇನ್ನು ಬ್ಲೆಂಡ್ ಆಗ್ತಾ ಹೋಗಿ ಫೇಸ್ ಲುಕ್ ಚೆನ್ನಾಗಿ ಕೊಡುತ್ತೆ. ಯಾವತ್ತೇ ನೀವು ಏನೇ ಹಚ್ಕೊಂಡ್ರೂ ನನಗೆ ಗೊತ್ತಿರೋ ಅಲ್ಪ ಸ್ವಲ್ಪ ಮೇಕಪ್ಪಲ್ಲಿ ಫೇಸ್ಗೆ ಮತ್ತು ಕಿವಿಗೆ ಕತ್ತಿಗೆ ಹಾಕ್ಕೊಬೇಕು. ಅದು ಫುಲ್ಲು ಡ್ರೈ ಆದಮೇಲೆ ನಾವು ನೆಕ್ಸ್ಟ್ ಏನಿರುತ್ತೋ ಅದನ್ನು ಹಾಕ್ಕೊಬೇಕು. ಫಸ್ಟು ನಾನು ಮಾಯ್ಶ್ಚರೈಸರ್ ಎಮೋಲಿಂದ ಹಾಕೋತೀನಿ. ಸೆಕೆಂಡ್ ಬಂದುಬಿಟ್ಟು ಪಾಂಡ್ಸ್ BB ಪ್ಲಸ್ ಕ್ರೀಮ್ ಹಾಕ್ಕೊತೀನಿ. ಇದನ್ನು ನನಗೆ ನಮ್ಮ ಅಕ್ಕ ಸಜೆಸ್ಟ್ ಮಾಡಿದ್ರು, ನಿನ್ನ ಫೇಸ್ಗೆ ಇದು ಸೂಟ್ ಆಗುತ್ತೆ, ಸ್ವಲ್ಪ ಶೈನಿಂಗ್ ಆಗೂ ಕೂಡ ಇರುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಅಕ್ಕ ನನಗೆ ಹೇಳ್ಕೊಟ್ಟಿದ್ಲು. ನಾನು ಇಷ್ಟೇ ತೊಗೊಳ್ಳೋದು, ಇಷ್ಟೇ ಒಂದು ಚಿಕ್ಕ ಸ್ವಲ್ಪ ತೊಗೊಂಡು ಎಲ್ಲ ಕಡೆನೂ ಚಿಕ್ಕದಾಗಿ ಹಾಕೊಂಬರ್ತೀನಿ ಫೇಸಲ್ಲಿ. ಫೇಸು ಮತ್ತು ಕತ್ತಿಗೆ ಕಿವಿಗೂ ಕೂಡ ಹಾಕ್ಕೊತೀನಿ. ಅಷ್ಟನ್ನೆಲ್ಲ ಕಡೆ ಡಾಟ್ ಥರ ಇಟ್ಕೊಂಡು ಅದನ್ನು ಕೂಡ ಫುಲ್ಲು ಕ್ಲೀನಾಗಿ ಬ್ಲೆಂಡ್ ಮಾಡ್ತೀನಿ. ಇವನ್ ನೀವು ಫೋರೆಡ್ಡಲ್ಲೂ ಕೂಡ ಹೇರ್ಸ್ ಹತ್ರನೂ ಕೂಡ ಸ್ವಲ್ಪ ಹಾಕ್ಕೊಂಡ್ರೆ ಆವಾಗ ನಿಮಗೆ ಫೋರೆಡ್ ಒಂದು ಕಲರು ಮತ್ತು ಫೇಸ್ ಇನ್ನೊಂದು ಕಲರ್ ಥರ ಫೀಲ್ ಆಗೋಲ್ಲ. ಅದನ್ನು ಕೂಡ ಕ್ಲೀನಾಗಿ ಮಾಯ್ಶ್ಚರೈಸರ್ ಎಲ್ಲ ಡ್ರೈ ಆದಮೇಲೆ ಹಾಕಿದ್ಮೇಲೆ ಇದನ್ನು ಕೂಡ ಈಸಿಯಾಗಿ ಬ್ಲೆಂಡ್ ಆಗಿ ಹೋಗುತ್ತೆ. ಬಿಕಾಸ್ ನೀವು ಮಾಯ್ಶ್ಚರೈಸರ್ ಎಷ್ಟು ಹಾಕ್ತಿರೋ ಅಷ್ಟು ಕ್ಲೀನಾಗಿ ನಿಮಗೆ ನೆಕ್ಸ್ಟ್ ಹಾಕೋ BB ಕ್ರೀಮ್ ಆಗಲಿ ಇನ್ನೊಂದು ಯಾವುದೇ ನೀವೇನು ಹಾಕ್ತಿರೋ ಕನ್ಸೀಲರು, ಟೋನರ್ಸು, ಪ್ರೈಮರ್ಸು ಏನೇನೋ ಹಾಕ್ತೀರಾ. ಸೊ ಅದೆಲ್ಲನೂ ಬ್ಲೆಂಡ್ ಆಗ್ತಾ ಹೋಗುತ್ತೆ. ನಾನು ಹಾಕೋದು 2 ಕ್ರೀಮ್ಸು. ಅದಾದಮೇಲೆ ನಾನು ನೆಕ್ಸ್ಟ್ ನಾನು ಅಪ್ಲೈ ಮಾಡ್ತಿರೋದು ಲಿಪ್ಸ್ಟಿಕ್ಕು. ಇದು ಮಾಮಾ ಅರ್ತ್ ಲಿಪ್ಸ್ಟಿಕ್ಕು. ಇದು ನಾನು ಸೀಮಂತ ಟೈಮಲ್ಲಿ ತೊಗೊಂಡಿದ್ದೆ, ಒಂದು ಲಿಪ್ಸ್ಟಿಕ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಅದನ್ನು ಫುಲ್ಲು ಲಿಪ್ಪು ಎಂಡ್ ಟು ಎಂಡ್ಗೆ ಹಚ್ಬೇಕು. ನೀವು ಲಿಪ್ ಲೈನರ್ ಯೂಸ್ ಮಾಡ್ತೀರಾ ಅಂತಂದರೆ ಲಿಪ್ ಲೈನರ್ನ ಫಸ್ಟ್ ಹಾಕ್ಬಿಟ್ಟು ಆಮೇಲೆ ಲಿಪ್ಸ್ಟಿಕ್ನ ಹಾಕ್ಬೋದು. ನಾನು ಲಿಪ್ ಲೈನರ್ ಅಷ್ಟಾಗಿ ಯೂಸ್ ಮಾಡಲ್ಲ, ಬಿಕಾಸ್ ನಂಗೆ ಫಸ್ಟಿಂದನೂ ಅಭ್ಯಾಸ ಇಲ್ಲ. ಇನ್ನು ಮುಂದಕ್ಕೆ ಕಲ್ತ್ಕೋಬೇಕು ಅಂತ ಇದ್ದೀನಿ. ಬಿಕಾಸ್ ನಾನೊಂದಷ್ಟು ಮೇಕಪ್ ವೀಡಿಯೋಸ್ ನೋಡಿದಾಗ ಲಿಪ್ ಲೈನರ್ನ ಹಾಕಿದ್ರೆ ಅದು ಚೆನ್ನಾಗಿ ಲಿಪ್ ಕೊಡುತ್ತೆ, ನಿಮ್ಮ ಲಿಪ್ಗೆ ಶೇಪ್ ಕೊಡುತ್ತೆ ಅಂತ ನೋಡಿದ್ದೆ. ಸೊ ಯೂಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನಾನು ಯೂಸ್ ಮಾಡ್ತಿಲ್ಲದೆ ಇರೋ ಕಾರಣ ಇವಾಗ ಸದ್ಯಕ್ಕೆ ಜಸ್ಟ್ ಲಿಪ್ಸ್ಟಿಕ್ನೇ ಸ್ವಲ್ಪ ಶೇಪ್ ಮಾಡ್ಕೊಂಡು ಹಾಕೋತೀನಿ. ಸಮ್ಟೈಮ್ಸ್ ನಾನು ಕಾಜಲ್ಲು, ಐಲೈನರ್, ಮಸ್ಕಾರನ ಮದುವೆ ಫಂಕ್ಷನ್ಸ್ಗೆ ಹೋದಾಗೆಲ್ಲ ಹಚ್ಕೋತೀನಿ. ಈ ಥರ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ನಾನು ಅದನ್ನು ಕೂಡ ಯೂಸ್ ಮಾಡಲ್ಲ. ಇಷ್ಟು ನನ್ನ ಮೇಕಪ್ ಡೀಟೇಲ್ಸು: ಒಂದು ಮಾಯ್ಶ್ಚರೈಸರು, ಒಂದು BB ಪ್ಲಸ್ ಕ್ರೀಮು, ಲಿಪ್ಸ್ಟಿಕ್ಕು, ಮಸ್ಕಾರ, ಕಾಜಲ್, ಐಲೈನರು ಮತ್ತು ಹಣೆ ಬೊಟ್ಟು ಎಲ್ಲನೂ ರೆಡಿ ಆಗಾದಮೇಲೆ ನಾನು ವಾಲೆನೂ ಹಾಕಿರಲಿಲ್ಲ. ಸೊ ಫಸ್ಟು ತಲೆ ಬಾಚ್ಕೊಂಡ್ಬಿಟ್ಟು ಆಮೇಲೆ ವಾಲೆ ಹಾಕೋಣ ಅಂತ ಅಂದ್ಕೊಂಡೆ. ಸೊ ತಲೆ ಬಾಚ್ಕೊಳ್ಳೋದಕ್ಕೂ ಕೂಡ ನಾನು ಕುಬ್ನು ಕೂಡ ತೊಗೊಂಡು ಹೋಗಿದ್ದೆ ಆಲ್ರೆಡಿ. ಸೊ ನಾನು ಫಸ್ಟ್ ಟೈಮು ಕಾರಲ್ಲಿ ರೆಡಿ ಆಗ್ತಿರೋದು ಇದ್ದೇ ಫಸ್ಟ್ ಟೈಮು. ಯಾವುದೇ ಸಿಚುವೇಷನಲ್ಲಿ ನಾನು ರೆಡಿ ಆಗಿಬಿಟ್ಟೆ ಮನೆ ಬಿಡ್ತಿದ್ದೆ. ಬಟ್ ಆಫ್ಟರ್ ಬೇಬಿ ನಾನು ತುಂಬ ಚೇಂಜ್ ಆಗಿಬಿಟ್ಟಿದ್ದೀನಿ. ರೆಡಿ ಆಗೋದೇ ಕಷ್ಟ ಆಗಿಬಿಟ್ಟಿದೆ. ನಾನು ಅದು ವರ್ಕ್ ಫ್ರಮ್ ಹೋಮ್ ಇರೋದಕ್ಕೂ ಅದಕ್ಕೂ ರೆಡಿ ಆಗಿರೋದೇ ಕಷ್ಟ ಆಗಿಬಿಟ್ಟಿದೆ. ಸೊ ಕೂಡ ಮಾಡ್ಕೊಂಡಾದಮೇಲೆ ನಾನು ಇಯರಿಂಗ್ಸ್ನ ತೊಗೊಂಡೋಗಿದ್ದೆ. ಇಯರಿಂಗ್ಸ್ ಮನೇಲೂ ಹಾಕ್ಕೊಳ್ಳೋಕ್ಕೂ ನಂಗೆ ಟೈಮ್ ಇರಲಿಲ್ಲ. ಅದು ಗೋಲ್ಡ್ ಇಯರಿಂಗ್ ಬೇರೆ ಅಲ್ವಾ, ಹೆಂಗಂದ್ರೆ ಹಂಗೆ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಯರಿಂಗ್ಸ್ನ ತೊಗೊಂಡೋಗಿದ್ದೆ. ಸೊ ಎಲ್ಲ ಫುಲ್ಲು ರೆಡಿ ಆದಮೇಲೆ ನನಗೆ ಬೊಟ್ಟು ಮ್ಯಾಚ್ ಆಗ್ತಿದೆ ಅಂತ ಅನ್ನಿಸ್ಲಿಲ್ಲ. ಸ್ವಲ್ಪ ಚೆನ್ನಾಗಿರೋ ಬೊಟ್ಟನ್ನ ಹಾಕೋಣ ಅಂತ ಅಂದ್ಕೊಂಡೆ. ಬಿಕಾಸ್ ಇದು ಡೈಲಿ ನಾನು ಮನೇಲಿ ಯೂಸ್ ಮಾಡೋ ಬೊಟ್ಟಾಗಿತ್ತಿದ್ದು. ಬೇರೆ ಬೊಟ್ಟನ್ನ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಕೊಂಡೆ. ಬಟ್ ಅದು ನನಗೆ ಚೆನ್ನಾಗಿ ಲುಕ್ ಕೊಡ್ತಿತ್ತು. ಈ ಕಾಸ್ಟ್ಯೂಮ್ಗೆ ಅದು ಚೆನ್ನಾಗಿ ಲುಕ್ ಕೊಡ್ತಿತ್ತು ಮತ್ತು ನನ್ನ ಫೇಸ್ಗೆ ಅದು ಸೆಟ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಆ ಬೊಟ್ಟನ್ನ ಇಟ್ಕೊಂಡು ಅದಾದಮೇಲೆ ನಾನು ವಾಲೆನ ಹಾಕ್ಕೊಳ್ಳೋಣ ಅಂತ ತಗೊಂಡೆ. ಸೊ ಈ ಜುಮ್ಕಿ ನನ್ನ ಫೇವ್ರೆಟ್ ಜುಮ್ಕಿ. ನಮ್ಮ ಅಕ್ಕನ ಮದುವೆ ಟೈಮಲ್ಲಿ ಮಮ್ಮಿ ನನಗೆ ಕೊಡಿಸಿದ್ದು.
ನಮ್ಮ ಅಕ್ಕನ ಹತ್ರನೂ ಮತ್ತು ನನ್ನ ಹತ್ರನೂ ಒಂದೇ ಥರ ಜುಮ್ಕಿ ಇದೆ. ನಮ್ಮ ಅಕ್ಕನಿಗೆ ನಮ್ಮ ಚಿಕ್ಕಮ್ಮ ಕೊಡಿಸಿದ್ರು, ನನಗೆ ನಮ್ಮ ಮಮ್ಮಿ ಕೊಡಿಸಿದ್ರು ಓಲೆನ. ಸೊ ನನಗೆ ತುಂಬ ದೊಡ್ಡ ಟಾಸ್ಕ್ ಅಂದರೆ ಈ ಮೂಗ್ಬಟ್ಟು ಮತ್ತು ಓಲೆಗಳನ್ನ ಹಾಕೋದು. ಸೊ ಅವಾಗವಾಗ ನಾನು ಓಲೆ ಮತ್ತು ಮೂಗ್ಬಟ್ಟು ಚೇಂಜ್ ಮಾಡ್ತಿರ್ತೀನಿ. ಎರಡೂ ತಿರ್ಪಾನು ಹಾಕೋಕ್ಕೆ ನಂಗೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಯಾವಾಗಲೂ ಮಮ್ಮಿ ಹಾಕಿ ಹಾಕಿ ಅಭ್ಯಾಸಕ್ಕೆ ನನಗೆ ಇವಾಗಲೂ ಕೂಡ ಅದನ್ನು ಹಾಕ್ಕೊಳ್ಳೋದಕ್ಕೆ ಬರೋಲ್ಲ. ಹೆಂಗೋ ಒಂದು ಕಷ್ಟಪಟ್ಟು ಬಟ್ ಟೈಟಾಗೆ ಹಾಕ್ಕೊತೀನಿ ಇವಾಗಲೂ ಕೂಡ. ಸೊ ಎಲ್ಲ ಹಾಕ್ಕೊಂಡಾದ್ಮೇಲೆ ಇದಾಗಿತ್ತು ನನ್ನ ಲುಕ್. ಹೇಗೆ ಕಾಣಿಸ್ತಿದೆ ನನ್ನ ಈ ಲುಕ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.